ಹಿಂದ್ಗಡೆ ಒಂದು ಟಾರ್ಪಲ್ ವ್ಯವಸ್ಥೆ ಮಾಡಿ ಹಾಸೋದಕ್ಕೆ ನಮ್ದು ಒಂದು ಭವಿಷ್ಯ ಇದೆ ಸರ್. ನಾವು 20 ವರ್ಷದಿಂದ ಇರೋ ಈ ಸಮಸ್ಯೆ ಸರ್, ಇದು ಈಗಲೂ ಅಂತ್ಯ ಇಲ್ಲ ಅಂದರೆ ಯಾಕೆ ಇದನ್ನು ಆಟ ಹಿಡಿತಿದ್ದೀವಿ ಸರ್? ಇದಕ್ಕೆ ಅಂತ್ಯ ಆಡ್ತೀವಿ, ಇದು ಅನಿಷ್ಟ ಪದ್ಧತಿ ಅಂತ ಮುಖ್ಯಮಂತ್ರಿಯವರು ಶಾಸನಸಭೆಯಲ್ಲಿ ಹೇಳಿದ್ದಾರೆ, ಅಲ್ಲದೆ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ. ಸೊ ಈ ಥರ ಭರವಸೆ ಕೊಟ್ಟಿರೋ ಸರ್ಕಾರ ಈಡೇರಿಸ್ತಿದ್ರೆ ನಮಗೆ ಹಾಗಾದ್ರೆ ಮುಂದೆ ಇನ್ಯಾವ ಸರ್ಕಾರ ಇದನ್ನು ಈಡೇರಿಸುತ್ತೆ ಸರ್? ಈ ಅನಿಷ್ಟ ಪದ್ಧತಿ ಕೊನೆ ಆಡ್ತೀನಿ ಅಂತ ಅವರು ಪಣ ತೊಟ್ಟಿದ್ದಾರೆ, ಪಣ ತೊಟ್ಟ ಮೇಲೆ ಅದನ್ನು ಕೊನೆ ಆಡಬೇಕು. ಇದು ಒಂದು. ಎರಡನೇ ದಿನ ಸರ್, ನಾವು ಕಾಯಮತಿ ಕೇಳಿದ್ದು ಸರ್, ಅವ್ರು ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರು. ಆಯ್ತು, ನಾವು ತಯಾರಿದ್ದೀವಿ, ಸರ್ಕಾರದ ಜೊತೆ ಮಾತುಕತೆ ಆಡ್ಲಿಕ್ಕೆ ತಯಾರಿದ್ದೀವಿ, ನಾವು ಈಗ ಮುಷ್ಕರವನ್ನು ಕೈಬಿಟ್ಟು ಹೋಗ್ಲಿಕ್ಕೆ ತಯಾರಿದ್ದೀವಿ. ಕನಿಷ್ಠ ನಾವೀಗೇನು ಕೇಳ್ತೀವಿ ಸರ್? 12 ತಿಂಗಳು ವೇತನ ಕೊಡಿ, ಕನಿಷ್ಠ 12 ತಿಂಗಳು ವೇತನ ಕೊಡಿ. ಮುಂದಿನ ವರ್ಷ ನನಗೆ ಆ ಕಾಲೇಜಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದ್ದರೆ ನಾನು ಆ ಕಾಲೇಜಲ್ಲಿ ಮುಂದುವರಿತೀನಿ. ಯಾರಿಗೆ ಅವಕಾಶವಿಲ್ಲ ಅವ್ರಿಗೆ ನೀವು ಅಪ್ಲಿಕೇಶನ್ ಕರ್ಕೊಳ್ಳಿ, ಮತ್ತೊಂದು ಹೊಸದಾಗಿ ನೇಮಕ ಮಾಡ್ಕೊಳ್ಳಿ. ನಮ್ಮ ಬೇಡಿಕೆ ಈಗ ತಕ್ಷಣಕ್ಕೆ ಅವ್ರು ಒಪ್ಕೊಂಡ್ರೆ ನಾವು ಇವತ್ತೇ ಹೋಗ್ತೀವಿ. ಕನಿಷ್ಠ 12 ತಿಂಗಳು ವೇತನ ಮತ್ತು ಪ್ರತಿ ವರ್ಷ ಅರ್ಜಿ ಹಾಕೋದನ್ನು ನಿಲ್ಲಿಸಬೇಕು. ಇದು ನಮ್ಮ ಮೂಲ ಬೇಡಿಕೆ ಸರ್. ಸರ್ಕಾರ ನಿಮ್ಮನ್ನು ಡೈವರ್ಟ್ ಮಾಡುತ್ತಷ್ಟೇ, ಅದನ್ನು ಕೇಳಿದ್ದಾರೆ, ಇದಕ್ಕೆ ಯಾವುದನ್ನು ಕೇಳಿ. ನಾವು ಕೇಳ್ತಿರೋದು ಒಂದೇ, ಕಾಯಮಾತಿ ಕಷ್ಟ ಸಾಧ್ಯ ಆದರೆ ಅಟ್ಲೀಸ್ಟ್ ಸಂಬಳ ಕೊಡಿ 12 ತಿಂಗಳು. ಇದು ನಮ್ಮ ಮೂಲ ಬೇಡಿಕೆ ಸರ್, ಖಂಡಿತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.